ಪ್ರೈಸ್ ಲಾರ್ಡ್. ಕರ್ತ ನಮಗೆ ಸ್ತೋತ್ರವಾಗಲಿ. ದೇವರು ಈ ದಿನ ನಿಮ್ಮ ಜೊತೆಯಲ್ಲಿ ಕಾಲು ನಡೆಸುವಂತ ದೇವರಾಗಿದ್ದಾರೆ. ಈ ವರ್ಷದ ವಾಗ್ದಾನವನ್ನ ನೀವು ನೋಡಿದ್ದೀರಾ, ಈ ವರ್ಷದ ವಾಗ್ದಾನವನ್ನು ಹೊಂದಿಕೊಂಡಿದ್ದೀರಲ್ಲ, ಆ ವಾಗ್ದಾನವನ್ನ ನೀವು ಪ್ರತಿದಿನ ನುಡಿತಾ ಇದ್ದೀರಾ. ನನ್ನ ವಿರುದ್ಧವಾಗಿ ಕಲ್ಪಿಸುವ ಯಾವ ಆಯುಧವೂ ಜಯಿಸೋದಿಲ್ಲ. ಹಲ್ಲೆಲೂಯಾ. ನಿನ್ನ ಜೀವಿತದಲ್ಲಿ ದೇವರು ಬರುವಂತ ಎಲ್ಲ ವಿರುದ್ಧತ್ವಗಳನ್ನ ದೇವರು ನಾಶ ಮಾಡ್ಲಿಕ್ಕಿದ್ದಾನೆ. ನೀನು ಘೋಷಣೆ ಮಾಡು, ನಿನ್ನ ಜೀವಿತದಲ್ಲಿ ದೇವರು ದೊಡ್ಡ ಕಾರ್ಯ ಮಾಡ್ತಾರೆ. ಈ ದಿನ ದೇವರು ಕೊಟ್ಟಂತ ವಾಕ್ಯವನ್ನು ಓದ್ಕೊಳ್ಳೋಣ. ಮತ್ತಾಯ 5ನೇ ಅಧ್ಯಾಯದಲ್ಲಿ 14ನೇ ವಚನ. ನೀವು ಲೋಕಕ್ಕೆ ಬೆಳಕಾಗಿದ್ದೀರಿ. ಹಲ್ಲೆಲೂಯಾ. ನಿನ್ನನ್ನೇ ನೋಡಿ ಹೇಳ್ತಾ ಇದ್ದಾರೆ ದೇವರು, ನೀನು ಲೋಕಕ್ಕೆ ಬೆಳಕಾಗಿದ್ದೀಯಾ. ಈಗ ಬೆಳಕನ್ನ ಏನಾದ್ರೂ ಅಕಸ್ಮಾತ್ ಆಗಿ ಭೂಮಿಯಲ್ಲಿ ಬಚ್ಚಿಡುವುದಾದ್ರೆ ಆ ಬೆಳಕು ಆ ಸ್ಥಳಕ್ಕೆ ಬೆಳಕನ್ನ ಕೊಡ್ಲಿಕ್ಕೆ ಸಾಧ್ಯನಾ? ಇಲ್ಲ. ನಿಮ್ಮ ಮನೆಯಲ್ಲಿರುವಂತ ಬಲ್ಬ್, ಆ ಬಲ್ಬನ್ನ ಕಿತ್ತುಬಿಟ್ಟು ನೀವು ಕೆಳಭಾಗದಲ್ಲಿ, ಚೇರಿನ ಕೆಳಭಾಗದಲ್ಲಿ ಅಲ್ಲಿ ಲೈಟ್ ನ ಫಿಕ್ಸ್ ಮಾಡೋದಾದ್ರೆ ನಿನ್ನ ಮನೆಗೆ ಸರಿಯಾಗಿ ಬೆಳಕು ಬರುತ್ತಾ? ಗುಡ್ಡದ ಮೇಲೆ ಕಟ್ಟಿರುವ ಊರು ಮರೆಯಾಗಿರಲಾರದು ಮತ್ತು ದೀಪವನ್ನು ಹತ್ತಿಸಿ ಕೊಳಗದ ಒಳಗೆ ಇಡುವುದಿಲ್ಲ, ದೀಪದ ಸ್ತಂಭದ ಮೇಲೆ ಇಡುತ್ತಾರಷ್ಟೇ. ಆಗ ಅದು ಮನೆಯಲ್ಲಿರುವವರೆಲ್ಲರಿಗೂ ಬೆಳಕು ಕೊಡುತ್ತದೆ. ಅದರಂತೆ ನಿಮ್ಮ ಬೆಳಕು ಜನರ ಮುಂದೆ ಪ್ರಕಾಶಿಸಲಿ. ಹಲ್ಲೆಲೂಯಾ. ಕರ್ತನ ಹೇಳ್ತಾ ಇದ್ದಾನೆ, ಪ್ರಿಯ ಸೋದರ ಸೋದರಿ, ನೀನು ಲೋಕಕ್ಕೆ ಬೆಳಕಾಗಿದ್ದೀಯಾ. ಎಷ್ಟೋ ಜನ ರೋಗಗಳಲ್ಲಿ, ಎಷ್ಟೋ ಜನ ಬಾಧೆಗಳಲ್ಲಿ, ಎಷ್ಟೋ ಜನ ಕಣ್ಣೀರುಗಳಲ್ಲಿ, ಎಷ್ಟೋ ಜನ ಒಂದು ಸುಳ್ಳಾದ ಕಾರ್ಯಗಳಲ್ಲಿ ನರಳುತ್ತಾ ಇದ್ದಾರೆ. ಅವರಿಗೆ ನೀನು ಬೆಳಕಾಗಿದ್ದೀಯ, ಅವರಿಗೆ ನೀನು ದೊಡ್ಡ ಬೆಳಕಾಗಿದ್ದೀಯ. ಇವತ್ತು ಒಂದು ಊರು, ಗುಡ್ಡದ ಮೇಲೆ ಕಟ್ಟಿರುವಂತ ಊರು ಎಂದಿಗೂ ಮರೆಯಾಗಿರುವುದಲ್ಲ, ಅದೆಲ್ಲರಿಗೂ ಕಾಡ್ತಾ ಇರ್ತದೆ. ಅದರಂತೆ ನೀನು ದೇವರಾಗಬೇಕೆಂಬುದಾಗಿ ಬಯಸ್ತಾ ಇದ್ದಾನೆ. ಇವತ್ತೊಂದು ದೀಪವನ್ನು ಹತ್ತಿಸಿ ಕೊಳಗದ ಒಳಗಡೆ ಇಡುವುದಿಲ್ಲ, ಗುಡ್ಡಿ ಮುಚ್ಚುವುದಿಲ್ಲ. ಇಟ್ರೆ ಮನೇಲಿ ಬೆಳಕು ಬರುತ್ತಾ? ಇವತ್ತು ನಿನ್ನ ಜೀವಿತ ಹಾಗೆ ರೀತಿ ಇದೆ. ಯಾಕೆ ಅಂದ್ರೆ ನೀನು ಬೆಳಕಾಗಿದ್ಯಾ, ಆದ್ರೆ ಇನ್ನೊಬ್ಬರಿಗೆ ಬೆಳಕಾಗ್ತಾ ಇಲ್ಲ, ನಿನಗೂ ಬೆಳಕಾಗ್ತಾ ಇಲ್ಲ. ನೀನು ಕತ್ತಲೆಯಲ್ಲಿ ಜೀವನ ಮಾಡ್ತಾ ಇದೀಯಾ? ಯೋಚನೆ ಮಾಡಿ ನೋಡ್ರಿ. ನಿನ್ನಲ್ಲಿ ಸಮಾಧಾನ ಉಂಟಾ? ನಿನ್ನಲ್ಲಿ ಏನಾದ್ರು ನೆಮ್ಮದಿ ಉಂಟಾ? ಎಲ್ಲಾ ವಿಷಯದಲ್ಲೂ ಗಲಿಬಿಲಿ ಇದೆಯಾ? ದೇವರು ಕೊಟ್ಟಂತ ಬೆಳಕನ್ನ ನೀನು ಉಪಯೋಗ ಮಾಡ್ತಾ ಇದೀಯಾ? ಅದನ್ನ ಬಚ್ಚಿಟ್ಟು ನೀನ್ ಸುಮ್ಮನೆ ಇದೆಯಾ? ಯಾರಿಗೇನ್ ಹೇಳೋದು, ಯಾರು ಸುವಾರ್ತೆ ಹೇಳೋದು? ಹಲ್ಲೆಲೂಯಾ. ನಿನಗೋಸ್ಕರ, ನಿನ್ನ ಕುಟುಂಬಗಳಿಗೋಸ್ಕರ ನೀನು ಬಾಧೆ ಪಡ್ತಾ ಇದೆಯಾ ಅಂದ್ರೆ ಅದು ನೀನ್ ಕತ್ತಲಲ್ಲಿ ಇದ್ದೀಯಾ. ನೀನೊಂದು ಬೆಳಕಾಗಿ ದೇವರು ಇಟ್ಟಿದ್ದಾರೆ. ಆ ಬೆಳಕು ಇನ್ನೊಬ್ಬರಿಗೆ ಪ್ರಕಾಶ ಕೊಡಬೇಕು. ಇವತ್ತು ಮನೆಯಲ್ಲಿ ಹಚ್ಚುವಂತ ಬೆಳಕು ದೀಪದ ಸ್ತಂಭದ ಮೇಲೆ ಇಟ್ರೆ ಒಳಗಡೆ ಬರುವಂತವರನ್ನು ಮತ್ತೆ ಹೊರಗಡೆ ಹೋಗುವಂತವ್ರು, ಮನೇಲಿ ಇರುವಂತವ್ರಿಗೂ ಬೆಳಕನ್ನ ದೇವರು ಕೊಡ್ತಾರೆ. ಅಂದರೆ ನೀನು ಬೆಳಕಾದ್ರೆ ನಿನ್ನ ಕುಟುಂಬಕ್ಕೂ ನೀನು ಬೆಳಕಾಗಿ ಮಾರ್ಪಡ್ತೀಯ, ಹೊರಗಿನ ಜನಗಳಿಗೂ ಬೆಳಕಾಗಿ ಮಾರ್ಪಡ್ತೀಯ, ನಿನ್ನ ಜೀವಿತದಲ್ಲೂ ನೀನು ಬೆಳಕಾಗಿ ಮಾರ್ಪಡ್ತೀಯ. ನೀನು ಬೆಳಕೇ ಕತ್ತಲಾದ್ರೆ ಮತ್ತೆ ಎಲ್ಲಿ ಬೆಳಕು ಬರುತ್ತದೆ? ಎಲ್ಲಿ ನಿನ್ನ ಸಮಸ್ಯೆ ಬಗೆಹರಿಯುತ್ತದೆ? ನೀನು ಕಳ್ಕೊಂಡ ಆಶೀರ್ವಾದಗಳನ್ನ ಮತ್ತೆ ಹೆಂಗೆ ಪಡ್ಕೊಳ್ಳೋಕೆ ಸಾಧ್ಯ? ಈಗ ಯೋಚನೆ ಮಾಡ್ರಿ. ಕತ್ತಲಲ್ಲಿ ಒಂದು ನಾಣ್ಯ, ಚಿನ್ನದ ನಾಣ್ಯ ಕಳೆದೋಯ್ತದೆ. ಎಲ್ಲಿ ಹುಡುಕ್ತೀಯಾ? ಕತ್ತಲಲ್ಲಿ ಹುಡುಕ್ತೀಯ ನೀನು? ಇಲ್ಲೇ ಬಿದ್ದೈತೆ ಅಂತ ಹೋಗಿ ಎತ್ಕೊಳ್ತೀಯ ನೀನು? ಎಂದಿಗೂ ಅದಾಗೋದಿಲ್ಲ. ಅದೇ ರೀತಿಯಾಗಿ ಬೆಳಕಿರೋದಾದ್ರೆ ಬಿದ್ದಂತ ನಾಣ್ಯ ಎಲ್ಲಿ ಬಿತ್ತು ಅಂತ ನೀವು ಕಣ್ಣು ಕಾಣಲ್ವಾ? ಬೆಳಕಿರ್ಬೇಕಾದಾಗ ನೀನು ಕಳ್ಕೊಂಡದ್ದು ನಿನಗೆ ಕಣ್ಣು ಕಾಣುವ ರೀತಿಯಲ್ಲಿ ನೀನು ಬೆಳಕಾಗಿರೋದಾದ್ರೆ ನೀನೇನೆಲ್ಲ ನಿನ್ನ ಜೀವಿತದಲ್ಲಿ ಕಳೆದುಕೊಂಡು ಕುಂತಿದ್ದೀಯೋ, ನಿನ್ನ ಬೆಳಕು ಕಳೆದದನ್ನ ಮತ್ತೆ ಪುನಃ ಹಿಂತಿರುಗಿ ಕೊಡ್ಲಿಕ್ಕಿದೆ. ಹಲ್ಲೆಲೂಯಾ. ದೇವರು ನಿನ್ನನ್ನ ಒಂದು ಬೆಳಕಾಗಿ ಪ್ರಕಾಶಿಸುವುದಕ್ಕಾಗಿ ದೇವರು ಇಟ್ಟಿದ್ದಾರೆ. ಆ ಬೆಳಕನ್ನ ಕತ್ತಲು ಮಾಡ್ಕೊಂಡ್ರೆ ನಿನಗೂ ಬೆಳಕಿರೋದಿಲ್ಲ, ನಿನ್ನ ಮನೆ ಒಳಗೂ ಇರುವಂತವ್ರಿಗೂ ಬೆಳಕಿರೋದಿಲ್ಲ, ನೀನು ಹೊರಗಡೆ ಜನಗಳಿಗೂ ನೀನು ಬೆಳಕಾಗಿರೋದಿಲ್ಲ, ನಿನ್ನ ಕುಟುಂಬಕ್ಕೂ ನೀನು ಬೆಳಕಾಗಿರೋದಿಲ್ಲ. ನೀನು ಬೆಳಕಾಗಿರುವುದಾದರೆ ನಿನ್ನ ಬೆಳಕು ನಿನ್ನ ಇಡೀ ಜೀವಿತವನ್ನೇ ಆಶೀರ್ವಾದಕ್ಕೆ ನಡೆಸುತ್ತೆ. ಇಂದು ನೀನು ಒಪ್ಪಿಸಿಕೊಡ್ತೀಯ, ಇಂದು ನೀನು ಆರೈಕೆ ಮಾಡ್ತೀಯ, ದೇವರೇ ನಾನು ಇನ್ನು ಮುಂದೆ ಬೆಳಕಾಗಿ ಪ್ರಕಾಶಿಸ್ತೀನಿ, ಇನ್ನು ಮುಂದೆ ನಾನು ಹೊರಗಿನ ಜನಗಳಿಗೂ ಪ್ರಕಾಶವಾಗಿ ಬೆಳಕಾಗಿರ್ತೀನಿ, ನನ್ನ ಕುಟುಂಬದವರಿಗೂ ನಾನು ಪ್ರಕಾಶವಾಗಿ ಬೆಳಕಾಗಿರ್ತೀನಿ, ನನ್ನ ಜೀವಿತದಲ್ಲೂ ನಾನು ಬೆಳಕನ್ನು ಕೊಡುವಂತ ಪ್ರಕಾಶವಾಗಿರ್ತೀನಿ ಎಂಬುದಾಗಿ ಇಂದು ಒಪ್ಪಿಸಿಕೊಡ್ತೀರಾ? ನೀನು ಒಪ್ಪಿಸಿಕೊಡುವಾಗ ನಿನ್ನ ಜೀವಿತದಲ್ಲಿ ಕಳಕೊಂಡ ಎಲ್ಲಾ ಕಾರ್ಯಗಳನ್ನ ದೇವರು ಕೊಡ್ಲಿಕ್ಕಿದ್ದಾನೆ. ಇದೆಲ್ಲ ತಕ್ಷಣಕ್ಕಾಗುವಂಥದ್ದಲ್ಲ. ನೀನ್ ಕರೆಕ್ಟ್ ಆಗಿ ಬೆಳಕಲ್ಲಿ ನಡಿ. ನೀನು ಬೆಳಕಲ್ಲಿರುವುದಾದ್ರೆ ಎಲ್ಲಾ ಬೆಳಕಿನ ಬಳಿಗೆ ಎಲ್ಲ ಬರುತ್ತೆ, ಎಲ್ಲಾ ಆಶೀರ್ವಾದಗಳು ಉಂಟಾಗುತ್ತೆ. ಇಂದು ಒಪ್ಪಿಸಿಕೊಡ್ತೀರಾ? ನಡೆಯಿದ್ದೀರಾ? ಹೃದಯದ ಮೇಲೆ ಕೈ ಇಟ್ಟು ಪ್ರಾರ್ಥನೆ ಮಾಡೋಣವ. ಕರ್ತನೆ ಸ್ತೋತ್ರಪ್ಪ. ದೇವರೇ, ನನ್ನನ್ನ ಬೆಳಕಾಗಿ ನೀನು ಈ ಲೋಕಕ್ಕೆ ಇಟ್ಟಿದ್ದೀಯ ಸ್ವಾಮಿ. ದೇವರೇ, ಇಲ್ಲಿಯವರೆಗೂ
ಬೆಳಕಾದ ನನ್ನನ್ನ ನಾನೇ ಕತ್ತಲು ಮಾಡಿಕೊಂಡೆ. ಹಗೆತನ, ನೋವು, ದ್ವೇಷ, ಹೊಟ್ಟೆ ಕಿಚ್ಚುಗಳು, ಪಾಪ ಇಚ್ಛೆಗಳಿಗೆ ಒಳಪಟ್ಟು ನನ್ನನ್ನ ನಾನು ಕತ್ತಲು ಮಾಡಿಕೊಂಡು ನನ್ನ ಜೀವಿತವನ್ನೇ ಸಂಪೂರ್ಣವಾಗಿ ಕತ್ತಲಲ್ಲಿ ಜೀವನ ಕಳೀತಾ ಬಂದಿದ್ದೀನಿ. ದೇವರೇ, ಇಂದು ನಾನು ಒಪ್ಪಿಸಿಕೊಡ್ತಾ ಇದ್ದೀನಿ. ನನ್ನ ಜೀವಿತದಲ್ಲಿರುವಂತ ಎಲ್ಲಾ ಕತ್ತಲುಗಳನ್ನ ನೀಗಿಸುವ ನಿನ್ನ ಬೆಳಕನ್ನ ಮತ್ತೆ ನನ್ನ ಹತ್ತಿಸು ಸ್ವಾಮಿ. ನಾನು ಇನ್ನು ಮುಂದೆ ಹೊರಗಿನ ಜನಗಳಿಗೂ ನನ್ನ ಕುಟುಂಬದವರಿಗೂ ನನಗೂ ಇನ್ನು ಬೆಳಕಾಗಿರ್ತೇನೆ ಸ್ವಾಮಿ. ಆ ಬೆಳಕನ್ನ ಹತ್ತಿಸಿ ನಿಮ್ಮ ನಡೆಸು. ಹೀಗೆ ಮಾಡಿದಕ್ಕಾಗಿ ಸ್ತೋತ್ರ. ಯೇಸುವಿನ ನಾಮದ ತಂದೆ, ಆಮೆನ್.